ಎಲ್ಲರಿಗೂ ಹಲೋ ಹಾಯ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ನಾನು ಈ ಬ್ಲಾಗ್ನಾಗ ಒಮ್ಮಿಗೆ ಅನ್ಸ್ಲತ್ತಿರ್ಬೇಕು ಇದೇನು ಡೆಲ್ಲಿ ಮನೆ ಕಾಣಿಸ್ಲತ್ತದಂತ. ಸೊ ಹ್ಞೂ ರೀ, ನಾವು ಬಂದೀವಿ ಡೆಲ್ಲಿಗೆ. ಬಟ್ ನಾವು ಊರಿಗೆ ನಿಂತು ನಾವೇನು ಹೊಂಟಿದ್ವಿ ನೋಡ್ರಿ. ನಾವು ಸ್ಯಾಟರ್ಡೇ ದಿನದೇನು ಬ್ಲಾಗ್ ಅದಲ್ರಿ, ಹೋದ ಸ್ಯಾಟರ್ಡೇದು ಅದು ಹಾಗೆ ಪೆಂಡಿಂಗ್ ಕುಂತದ್ರಿ. ನಾ ಇನ್ನೊಂದು ಪೋಸ್ಟೇ ಮಾಡಿಲ್ರಿ. ಯಾಕಂದ್ರೆ ಇದು ಮಾಡಿ ಪ್ಯಾಕಿಂಗ್ ಮಾಡೋ, ಅದು ಮಾಡೋ, ಇದು ಮಾಡೋ, ಸ್ವಲ್ಪ ಜಗ್ಗಿ ಕೆಲಸಗಳಿದ್ದೀವ್ರಿ. ಅವ್ರ ಮನೆಗೆ ಬರೋದು ಹೋಗೋದು ನಡ್ಲಿಕ್ಕತ್ತಿದ್ದ ಹಂಗಂತ ಕೇಸಿಂದ ಅವತ್ತಿನ ದಿನದ ವಿಡಿಯೋ ಸ್ವಲ್ಪ ಸಣ್ಣದಾಗೆ ಮಾಡಿತ್ತು. ಸೊ ಅದಕ್ಕೆ ನಾನು ಇನ್ನೂ ಹಾಕಿದ್ದಿಲ್ಲ, ಇನ್ನೂ ಪೋಸ್ಟ್ ಮಾಡಿಲ್ಲ. ಸೊ ಆ ವಿಡಿಯೋಕ್ಕೆ ಇವತ್ತಿನ ವಿಡಿಯೋ ಏನದಲ್ರಿ, 2 ಜೋಡಿಸ್ ಹಾಕ್ಲಕತ್ತೀನಿ ರೀ. ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದಂತ ನಾನು ತಿಳ್ಕೊಳಕತ್ತೀನಿ ನೋಡ್ರಿ. ವಿಡಿಯೋಸ್ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಆ ದಿನ ನಮ್ಮ ಮನೆಯಾಗ ನಾವು ಏನೇನು ಮಾಡೀವಿ ಏನೇನಿಲ್ಲ ಅಂತ ಕೇಸನ ಎಲ್ಲರೂ ನೋಡ್ರಿ ಬರ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಇವತ್ತಿನ ದಿನದಾಗ ಏನದ ಏನಿಲ್ಲ ಅಂತ ಕೇಸ ನನ್ನ ವಿಡಿಯೋಸ್ದಾಗ ಕಂಟಿನ್ಯೂ ಆಗಿ ನೋಡ್ರಿ. ಇವತ್ತು ಏನಂತಾರೆ, ಒಂದು ಕಡೆ ಖುಷಿನೂ ಅದ, ಒಂದು ಕಡೆ ದುಃಖ ಅಂತ ಎರಡು ತಿಳ್ಕೊಬೇಕು. ಯಾಕಂದ್ರೆ ನಾವು ನಾಳೆಗೆ ಹೊಂಟೀವಿ ಡೆಲ್ಲಿಗೆ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಹೇಳ್ಬೇಕು ಏನು ಬಿಡ್ಬೇಕು, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ನಿಂತ ನಮ್ಗೆ ಗೂಗಲ್ ಪಿನ್ ಬಂತು, ಗೂಗಲ್ ಕಡೆನಿಂದ ಪೇಮೆಂಟ್ನು ಬಂತು, ಎಲ್ಲನೂ ಬಂತು. ಎಲ್ಲ ಖುಷಿಯಾಗಿ ಇದ್ದಷ್ಟು ದಿನ ಎಲ್ಲರೂ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಾಳಂಬ್ರಿ. ನಾ ಯಾವಾಗ ಭೀ ಒಂದೇ ಮಾತಾಡ್ತೀನಿ, ನೀವೆಲ್ಲರೂ ನೋಡಿರಬೇಕು. ಯಾವಾಗ ಭೀ ನೋಡ್ರಿ ಅದ ಅಂತ ಕೇಸಿಂದ್ರೆ ಎಲ್ಲರ ಮುಂದೆ ಹೇಳ್ಕೊಂಡೂಬಾರ್ದು, ಇಲ್ಲಂದ್ರೂ ಎಲ್ಲರ ಮುಂದೆ ಹೇಳ್ಕೋಬಾರ್ದು. ಯಾಕಂದ್ರೆ ಯಾರು ನಮ್ಗೆ ಕೊಟ್ಟು ನಡ್ಸಂಗಿಲ್ಲ. ಅದಕ್ಕೋಸ್ಕರ ಏನಿದ್ರು ಲಿಮಿಟ್ದಾಗಿರ್ಬೇಕಂತ, ಎಲ್ಲನೂ ಒಂದು ಹದದಾಗಿರ್ಬೇಕಂತಾರಲ್ರಿ, ಹಂಗದ ರೀ. ಯಾಕಂದ್ರೆ ಇವತ್ತು ನಾಳೆ ಜನ ಹೆಂಗದ ಅಂದ್ರೆ ನಮ್ಮ ಕಷ್ಟ ಅದ ಅಂದ್ರೂ ನಗ್ತಾರ, ನಮ್ಮ ಕಷ್ಟ ಇಲ್ಲ ಅಂದ್ರೂ ನಗ್ತಾರ. ಅವ್ರವ್ರ ಮೈಂಡ್ ಸೆಟ್ ಅವ್ರವ್ರಿಗೆ ಏನು ವಿಚಾರ ಇರ್ತದೆ ಅದು ಮಾತಾಡ್ಕೋತಿರ್ತಾರ. ಸೊ ಅದಕ್ಕೋಸ್ಕರ ನಾ ಎಲ್ಲರಿಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾವಾಗ ಭೀ ನಾನು ಉಳಿಸ್ಕೊಂಡು ನೋಡಿರ್ಬೇಕು. ನಾ ಯಾವಾಗ ಭೀ ಒಳ್ಳೇದೇ ಮಾತಾಡ್ತೀನಿ, ಕೆಟ್ಟದಂತೂ ಮಾತಾಡಂಗಿಲ್ಲ. ನಂಗೆ ಯಾವಾಗ ಭೀ ಹೆಂಗದ್ರೆ ಫಸ್ಟ್ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ರೀ. ಹೌದಾ? ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಅತ್ತಿ ಮಾವ, ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ ಫಸ್ಟ್ ನಮಗೆ ಅದು. ಆಮ್ಯಾಗ ಎಲ್ಲ ಊರು ಪಂಚಾಯತಿ ಮಾಡ್ಬೇಕಂತ ಹಂಗದ ರೀ. ಕೆಲವೊಂದು ಜನ ನನಗೆ ಭಾಳ ಮನ್ಸಿಗೆ ಹರ್ಟ್ ಆಗಂಗೆ ಮಾತಾಡಾರ. ಬಟ್ ಇರ್ಬಿಡು, ಅವ್ರೂ ನಮ್ಮವ್ರಂತೆ ತಿಳ್ಕೊಂಡು ಕೇಸಿನ ಅವ್ರಿಗೆ ನಾವು ಬಿಟ್ಟು ಬಿಡಬೇಕು. ಹೌದಿಲ್ಲ? ಇವೇನು ವಿಡಿಯೋ ಮಾಡ್ತಾವ, ಇವೇನು ಫೋನ್ ಹಿಡ್ಕೊಂಡು ತಿರ್ಗಾಡ್ತಾರ, ಸಂತೋಷಗ್ನು ಅಂತಾರೆ ಇವೇನು ಹೆಣ್ತಿ ಹಿಂದಿಂದೆ ತಿರ್ಗಾಡ್ತಾನ ಫೋನ್ ಹಿಡ್ಕೊಂಡು, ಇವ್ರಿಗೇನು ಯಾರು ಏನು ಹೇಳೋರಿಲ್ಲ, ಏನು ಕೇಳೋರಿಲ್ಲೇನ, ಹಂಗೆ ಹಿಂಗೆ ಅಂತ ಕೇಸಿನ. ಸೊ ಅಂಥವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನನ್ನ ಗಂಡ, ನಮ್ಮ ಅತ್ತಿ ಮಾವ, ನನ್ನ ಮಕ್ಕಳು ಹೆಂಗಾರ ಗೊತ್ತದ. ಅಲ್ಲಿ ಇವ್ಲಿಗೆ ಅವರು ಜಾಗಕ್ಕೆ ಬರ ನಿಮ್ಮದು ಕೆಲವೊಂದು ಜನತೆ ಇದನ್ನೇ ಇಲ್ಲ, ಯೋಗ್ಯತೆಯೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಒಂದು ಮಗಳಿಗೆ, ಒಂದು ಸೊಸಿಗೆ, ಒಂದು ಮಗನಿಗೆ, ಒಂದು ಮೊಮ್ಮಕ್ಳಿಗೆ ಹೆಂಗೆ ನೋಡ್ಕೋಬೇಕು, ಒಂದು ಹೆಣ್ತಿಗೆ ಮಕ್ಳಿಗೆ ಹೆಂಗೆ ನೋಡ್ಕೋಬೇಕಂತ ನನ್ನ ಗಂಡ, ನನ್ನ ಅತ್ತಿ ಮಾವ, ನನ್ನ ಮಕ್ಳಿಗೆ ಎಲ್ಲರಿಗೂ ಗೊತ್ತದ. ಅವ್ರಂತೂ ಒಂಥರ ದೇವರಿದ್ದಂಗಾರ ನಮ್ಮ ಅತ್ತಿ ನಮ್ಮ ಮಾವ, ಹಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಮತ್ತೇನು ಹೆಚ್ಚಿಗೇನು ಹೇಳಂಗಿಲ್ಲ. ಅವ್ರು ಯಾವಾಗ ಭೀ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಯಾರೇ ಕೂರ್ಕೊಳಕ್ಕೆ ನೋಡ್ರಿ, ಅವ್ರು ಊರವ್ರಿಗೆ ಉರ್ಕೋತಿರ್ವನ್ಬೇಕು, ನಾವು ಮುಂದೆ ಹೋಗ್ಕೋತಿರ್ಬೇಕು ನೋಡ್ರಿ. ಇದೇ ನಿಜವಾದ ಜೀವನ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದೆಯಲ್ಲ? ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ. ಯಾಕಂದ್ರೆ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಿಂತ ನಾ ಇಲ್ಲಿ ತನಕ ಬಂದಿನಂದ್ರೆ ಎಲ್ಲರೂ ನೀವೇ ಕಾರಣ ರೀ. ಹೌದಿಲ್ಲ? ನಿಮ್ಮಿಂದ ಏನಿದ್ದಿಲ್ಲ ನಾ ತಿಳ್ಕೊಂಡು ಬಿದ್ದಿದ್ದಿಲ್ಲ. ಯೂಟ್ಯೂಬ್ ಕಡೆ ಜಲ್ದಿ ನಂಗೆ ಪೇಮೆಂಟ್ ಅದು ಬರ್ತದ, ಏನು ಸುದ್ದಿ ಅಂತ ಕೇಸಿನ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ಅಂತ ನೋಡಮ್ಮಂತ. ಬಟ್ ನಾವು ನಾಳೆಗೆ ಹೊಂಟೀವಿ ಡೆಲ್ಲಿಗೆ. ಸೊ ಇಲ್ಲಿ ಬಿಡ್ರಿ, ಮುಂದೆ ನೋಡಮ್. ಹೋದಿಲ್ಲ? ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮ್. ಇವತ್ತು ಊಟದ ಏನೇನು ಅದ ಅಂದ್ರೆ ಬದ್ನಿಕಾಯಿ ಪಲ್ಯ ಅದ, ಇದು ಬ್ಯಾಳಿ ಪಲ್ಯ ಅದ, ಮತ್ತಂದ್ರೆ ಮೊಸರು, ರೊಟ್ಟಿ, ಅನ್ನ, ಸಾರು ಇವತ್ತಿಂದು ನಮ್ಮದು ಊಟ ಅದ ನೋಡ್ರಿ. ನಾ ನಿನ್ನಿದ್ದಿನ ಜಗ್ಗಿ ಎಲ್ಲ ಉಳಿದ ಕಡಬ, ಪುಂಡಿ ಪಲ್ಯ, ಎಂಡಿ ಪಲ್ಯ, ಹೋಳ್ಗಿ, ಸಾರಿನ ಅವನು ಅವ ರೀ. ಈಗ ಇವನು ಅವ ನೋಡ್ರಿ. ನೋಡ್ರಿ ಸಂತೋಷ ನೀರಿಗೆ ಬಂದನ. ಈಗ ರೀ ಕೊಡಗಳು ಈಗ ಈಸ್ತು ಒಂದು ಕೇಸ ನೀರಿಗೆ ಬಂದನ. ಅಲ್ಲಿ ಗುಮ್ಮಿಗೆ ಹೋಗಿದ, ಗುಮ್ಮಿಯಾಗ ನೀರು ಹೋಗ್ಬಿಟ್ಟವ್ರಿ. ಈಗ ವಾಪಸ್ ಬಂದು ನೀರು ಹೊಡ್ಲಿಕ್ಕದ. ಮಾರಿ ತೋರ್ಸಿ ಹೆಂಗದ? ಓಯ್ ಮಾರಿ ತೋರ್ಸಿ ಹೆಂಗದ? ಮಾರಿ ತೋರ್ಸ್ತೀನಿ ಹೆಂಗದ ತೋರ್ಸ್ ಜರ. ಕಾಕ ಗುಮ್ಮಿಗೆ ಹೋಗಿ ವಾಪಸ್ ಬಂದಾನ. ಹೆಂಗ ಅನ್ನಿಸ್ತು ಸಂತೋಷ್ ಅವರೇ? ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕೆಂದು ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೀವಿ. ಜೋರ್ಸ್ ಹೇಳ್ಬೇಕು, ಇಲ್ಲಿ ತರ ಕೇಸ್ ಬರಲಾಗ್ಯದ. ಕಾಕ ಗುಮ್ಮಿ ಹೋಗಿದ, ಅಲ್ಲ ನೀ ಹೋಗ್ಬಿಟ್ಟವ್ ನೀರ. ಈಗ ಇಲ್ಲಿ ತುಂಬ್ಲತ್ತ. ಸಾಬೂರು ತಲೆಗೆ ಎಣ್ಣೆ ಹಚ್ಲಕತ್ತಾರ. ಕೂದಲು ಬಕ್ಕು ಡ್ರೈ ಆಗ್ಬಿಟ್ಟ. ನಾನು ತುರ್ಬೇಕಾಕತ್ ತಲೆ ಹ್ಯಾಂಗ ಮಾಡ್ತಾನ ನೋಡ್ರಿ. ಈಗ ಮಸ್ತ್ ಅನ್ನತ್ತ. ಈಗ ಮಾಲಿಶ್ ಗಿಲಿಶ್ ಮಾಡಿಸ್ಕೊಂಡು ಜರ ಎಲ್ಲ ಬಡ ಬಡ ಪ್ಯಾಕಿಂಗ್ ಅದು ಮಾಡಬೇಕು. ನಾಳೆಗೆ ಹೋಗ್ಬೇಕು. ಏನು ಮಾಡಮಿಲ್ಲ ಮಿಕ್ಕು ಇರ್ಲಿ. ಯಾಕೋ ಜರ ಹೆಡ್ಡೇಕ್ ಆಗ್ಲಕತ್ತದ, ತಲೆ ಯಾಕೋ ಶಿಡ್ಲಿಕತ್ತದ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಗಿಣ್ಣೆ ಹಚ್ಕೊಂಡು ಬಡ ಬಡ ಎಲ್ಲ ಕೆಲಸ ಮಾಡ್ಕೋಬೇಕು, ಪ್ಯಾಕಿಂಗ್ ಮಾಡ್ಕೋಬೇಕು. ಇನ್ನು ಮಟನ್ ಮಾಡ್ಬೇಕು. ಮಟನ್ ತೊಗೊಂಡು ಬಂದಾನ, 1 kg ಮಟನ್ ಮಾಡ್ಬೇಕು. ಇನ್ನು ಜಗ್ಗಿ ಕೆಲಸ ಅವ ರೀ.
ಶ್ರೀ ನೀ ಮಾಡು ಮಟನ್ ನೀ ಮಾಡು ಥ್ಯಾಂಕ್ ಯು ಆಯ್ತಾ ಒಬ್ಬ ಮಟನ್ ಮಾಡಿಬಿಟ್ರಂದ್ರೆ ನಾವು ಉಳ್ಕಿದೆಲ್ಲ ನೋಡ್ಕೊತೀವಿ ನಮ್ಮ ಅತ್ತಿನ ಕಲ್ತಿನ ಪ್ಯಾಕಿಂಗ್ ಮಾಡ್ತೀವಿ ವಾಪಸ್ ಮಮ್ಮಿ ಪಪ್ಪ ಅಡಿಗೆ ಮಾಡ್ತಾನೆ ಪಪ್ಪ ಅಡಿಗೆ ಮಾಡ್ತಾನೆ ಕೆಲಸ ಮಾಡ ನಾ ಜೀವನ್ ಮಿಕ್ಕಿಗೆ ಮಾಡ್ತೇವೆ ಎಷ್ಟು ಪ್ಲಾನ್ ನೋಡ್ಸ್ರಿ ಶ್ರೀ 3 ಫೋನು ಅವ್ರ ಕೈ ಕೊಟ್ಬಿಡ್ಬೇಕನ್ನವ್ರು ನೋಡೋರು ಎಷ್ಟು ಶಾಣಾರ ನೋಡು ಕ್ರಿಕೆಟ್ ಆಡಮ್ ಹಾಯ್ ಮಾಡ್ರಿ ಎಲ್ಲರಿಗೆ ಚಿಕ್ಕು ಮಿಕ್ಕು ಹಾಯ್ ನೀ ಪಪ್ಪ ಹೋತಾನ ನೋಡ್ರಿ ಅದು ನಮ್ಮ ಮಮ್ಮಿ ಮತ್ತ ತಾಯಿ ಬಟ್ಟಿ ಫೋಲ್ಡ್ ಮಾಡ್ತಾಳ ಮತ್ತೇನ್ ಅಕ್ಕಿ ಜನ ರೊಕ್ಕಂತಾಳ ಆಂಟಿ ನಮ್ಮ ಮತ್ತೆ ನನಗ್ ರೊಕ್ಕ ಅಂತಾರ ನಾ ಅವ್ರಿಗೆ ರೊಕ್ಕ ಆ ಕಡೆ ನಿಮ್ಮ ಮಾಯಿ ಕಡೆ ಛತ್ತಿ ಮ್ಯಾಗ ಏನ್ ಹೋಗ್ಯದ ಆಂಟಿ ಆಂಟಿ ಛತ್ತಿ ಮ್ಯಾಗ ಏನ್ ಹೋಗ್ಯದ ಆಂಟಿ ಇದು ಪದ್ರ ಬೇರೆ ಹೋಗ್ಯದ್ರಿ ಭಾರಿ ಮಜಾಪ ಛತ್ರ ಮ್ಯಾಗ ಏನೇನೋ ವೆರೈಟಿ ಹೋಗ್ಯಾವತ್ತ ನೋಡ್ರಿ ಇಲ್ಲಿ ಸಂತೋಷ ಮಟನ್ ಮಾಡಕತ್ತಾನ ಇಲ್ಲೆಲ್ಲ ನೋಡ್ರಿಗ ಮಸ್ತ್ ಹಾಯ್ಕೊಂಡಾನ ಈಗ ಇದ್ರಾಗ ಎಲ್ಲ ಕೊತ್ತಂಬರಿ ಪುದೀನ ಇಲ್ಲೆಲ್ಲ ಮಸಾಲೆ ಮಾಡ್ಕೊಂಡಾನ ಇಲ್ಲಿ ಮಟನ್ ಸಿಟಿ ಹೊಡ್ದ ಸೀದ ಬಂದ್ ಮಾಡು ಇಲ್ಲಿ ನೋಡ್ರಿ ನಮ್ಮ ಮನ್ಯಾಗ ನೋಡ್ರಿ ಎಲ್ಲ ಕಟ್ಟೋದು ಮಾಡೋದು ನೋಡೋದು ನೋಡ್ರಿ ಈಗ ವಯ್ಯ ಸಾಮಾನುಗಳ್ರಿ ಮಸ್ತ್ ಅನ್ನೋದು ಇಲ್ಲಿ ಪೇಸ್ಟ್ ಮಾಡ್ಕೊಂಡಾನ ಇಲ್ಲಿ ಮಟನ್ ಕುಡ್ದದ ಇಲ್ಲೆಲ್ಲ ಕಟ್ಲತ್ತಾರ ನಮ್ಮ ಅತ್ತಿ ಪೀಸ್ಕೊಲತ್ತಾನ ನಂದಿನ ಜಗ್ಗಿ ಕೆಲಸ ಅವರೀಗ ನಾ ಏನ ಇಲ್ಲಿ ಬಟ್ಟೆ ಪ್ಯಾಕ್ ಮಾಡ್ಲಕತ್ತಿ ನೋಡ್ರಿ ನೀರ ಬೊಕ್ಕಳು ಅಂದ್ರೆ ಬೊಕ್ಕು ಜಗ್ಗಿ ಕೆಲಸ ಇನ್ನ ಇವು 3 ಬ್ಯಾಗ್ ಪ್ಯಾಕ್ ಮಾಡಬೇಕು ಇದು ಬ್ಯಾಗ್ ಪ್ಯಾಕ್ ಮಾಡಬೇಕು ಇನ್ನ 2 ಚೀಲ ಆತಾವಂತ ಯಪ್ಪೋ ಇಲ್ಲಿ ನೋಡ್ರಿ ಮಟನ್ ಚಂದ ಕುದ್ದವ ಒಂದ್ 4-5 ಸೀಟಿ ಆಗ್ಯದ ಮೆತ್ತ ಕುದ್ದ 1 kg ಮಟನ್ ಇಲ್ಲಿ ಮಸಾಲೆ ಮಾಡ್ಕೊಂಡಾನ ಅಲ್ಲಿ ಅಂದ್ರೆ ಸಂತೋಷ ಇದು ಮಾಡಕತ್ತಾನ ಪಾಣೆ ಹುಡ್ಲಿಕತ್ತಾನ ಹೆಂಗ ಅನ್ಸ್ಲತ್ತ ಶ್ರೀ ಓಹ್ ಭಾಳ ಹಸ್ಲತ್ತದ ಇಲ್ಲಿ ನಿಂಗೊಂದು ಪಲ್ಯ ಮಾಡಕ್ಕೆ ಇಟ್ಟು ತ್ರಾಸ ಇರ್ತದ ದಿನ ಮಾಡ್ತೀನಲ್ಲ ಅದು ಯಾರಿಗೆ ಹೇಳಬೇಕು ಅದೇ ನೋಡ್ರಿ ಹೆಂಗ್ ಮಾಡ್ತಾನ ವಾ ಮಸ್ತ್ ನಡತದ್ರಿ ಅಡಿಗೆ ಆಗ ಹೆಂಗಾಗತ್ತದ ಏನೋ ಈ ಬೆಕ್ಕರೆ ಬಿಡಲಿ ಆಗ್ಯದ್ರಿ ಅವನಿಗಾಗ ನಂಗೆ ಬಟ್ಟೆ ಮಡ್ಚಿ ದಮ್ಮಿ ಬಂದು ಕೂತ್ಬಿಟ್ಟು ನಾರಿ ಈಗ ಅನ್ಕತನ ಅದರಲ್ಲೇ ಮಾಡು ಆಮ್ಯಾಗ ಊಟ ಮಾಡೋ ಟೈಮ್ನಾಗ ಬೇರೆ ಚಮಚ ಕೊಡ್ತತ್ತು ನೀವು ನೋಡ್ರಿ ನಾವು ಅಂಡಪ್ಪ ತಿಲ್ಲತ್ತೀವಿ ಮಸ್ತ್ ಅನ್ನತ್ತ ಸಖತ್ತಾಗಿ ನಮ್ಮ ಕಾಕ ಬಂದಿರು ನಮ್ಮ ಕಾಕೋರ್ ತಂದಾರ ಎಲ್ಲರಿಗೂ ಒಂದೊಂದೊಂದು ತಂದಿರು ಎಲ್ಲರಿಗೂ ಸ್ವಲ್ಪ ಅರ್ಧ ಮಾಡ್ಕೊಟ್ಟಿನಿ 5 ತಂದಿರು ಎಲ್ಲರಿಗೂ ಅರ್ಧ ಮಾಡಿ 10 ಜನ ಆಗಿವ್ರಿ ಅರ್ಧ ಮಾಡೀನಿ ಕೇಕ್ ತಿಂದೀವಿ ಆಲ್ರೆಡಿ ಹನಿ ಕೇಕಿನ ಒಮ್ಮೆ 5 ತಂದಿರು ಅರ್ಧ ಕಿಲೋ ಪೇಡ ಗಿಡ ಎಲ್ಲ ಪಾಪ ಎಲ್ಲ ಮನಾರ್ ತಿನ್ಲಿಕ್ಕೆ ತಂದಾರ ಮಾತಾಡ್ತೀನಿ ನೋಡ್ರಿ ಮಸ್ತ್ ಅನ್ನತ್ತ ನನಗೆ ಅಣ್ಣ ಪಪ್ಸ್ ಅಂದ್ರೆ ಭಾಳ ಇಷ್ಟ ಹೌದಿಲ್ಲ ಅವನು ಯೋಚನೆ ಮಾಡ್ತಾರೆ ಯಾವ ತಿನ್ರಿ ಅಂತ ಕೇಳ್ತೀನಿ ತಿನ್ನೋ ಹಿಂಗ್ಯಾಕೆ ಮಾಡ್ತೀನಿ ಕೇಕ್ ತಿಂದಿನಿ ಆಲ್ರೆಡಿ 1 ಕೇಕ್ ತಿಂದಿನಿ ಈಗ ಅಂಡ ಪಪ್ಸ್ ತಿಲ್ಲತ್ತೀನಿ ಸಪ್ಪ ತಗೋಣ ಮತ್ತು ನಾ ಪೇಡ ತಿಂದಿನಿ ನಾಳೆ ಡೆಲ್ಲಿಗೆ ಹೋಗ್ತೀನಿ ಅಂತ ಕೇಳ್ತೀನಿ ಬಂದಾರ ಸೊ ನಿಂಗೆ ಹೆಂಗೆ ಅನಿಸ್ತೀನಿ ಮಾವ ಇಷ್ಟೆಲ್ಲ ತೊಗೊಂಬಂದಿರಿ ಥ್ಯಾಂಕ್ ಯು ಕಾಕ ಥ್ಯಾಂಕ್ ಯು ಸೋ ಮಚ್ ನಂಗೆ ಗೊತ್ತಾ ನೀವು ನಾನು ವಿಡಿಯೋಸ್ ನೋಡ್ತೀರಿ ಅದಕ್ಕೆ ಹೇಳಕತ್ತೀನಿ ಥ್ಯಾಂಕ್ ಯು ಇಷ್ಟೆಲ್ಲ ತಂದಿದ್ದಕ್ಕ ಈಗ ಸಂಜೆ ಊಟಕ್ಕೆ ಮೇಥಿ ಪರಾಟ ಮಾಡಿವಿ ಮೇಥಿ ಪರಾಟ ಚಪಾತಿ ಮತ್ತಂದ್ರೆ ರೊಟ್ಟಿ ಈಗ ಬಿಸಿ ಬಿಸಿ ರೈಸ್ ಮತ್ತು ಮಟನ ಮತ್ತು ಅತ್ತಿ ಮೊಸರ ಉಳ್ಳಾಗಡ್ಡಿ ಇದು ಮೊಸರ ಮತ್ತಂದ್ರೆ ಈಗ ಕಾಕಲ್ ಪುಂಡಿ ಪಲ್ಯದ ರೀ ನಮ್ಮ ಶಿವಮ್ಮ ಅಕ್ಕೋರು ಕೊಟ್ಟು ಕಳ್ಸಾರ್ರಿ ಅಂದ್ರೆ ಇಲ್ಲಿ ನಮ್ಮ ಬಾಜುನೇ ಇರ್ತಾರೆ ಪೂಜಾರಿ ಅಕ್ಕೋರ ಅವ್ರನ್ನ ಬಂದಂದ್ರೆ ಏನಿಲ್ರಿ ಭಾಳ ಕಳ್ಸ್ಕೊಡ್ತಾರೆ ಅವ್ರು ನನಗೆ ಯಾವಾಗ ಅಂಬಿಕಾ ಜೀವಾಳ ಉಣ್ತಾಳ ಅಂತ ಕೇಸಿನ ಈಗ ಮಟನ್ ನೋಡ್ರಿ ಆಲ್ರೆಡಿ ಒಂದು 4 ಮೆಂಬರ್ ಉಂಡಾರ್ರಿ ಈಗ ನಾವಿಷ್ಟು ಜನ ಇದ್ದೀವಿ ನೋಡ್ರಿ ಈಗ 1 kg ಮಾಡಿದ್ವಿ ಮಟನ್
ನೋಡ್ರಿ ನಾನು ರಾತ್ರಿ ಗಾಜರ್ ಹಲ್ವಾ ಮಾಡಿದ ಆದ್ರೆ ಯಾರೂ ತಿಂದಿಲ್ರಿ ಯಾಕಂದ್ರೆ ಬೊಕ್ಕುಡು ರಾತ್ರಿ ಒಂದು ಆಲಕತ್ತಿತ್ತಲ್ಲ ಟೈಮ್ ಹಂಗಂತ ಎಲ್ಲರೂ ಮಕ್ಕೊಂಡ್ಬಿಟ್ಟಿದ್ವಿ. ಈಗ ಮಸ್ತನತ್ತ ಗರಂ ಮಾಡಿ ನೋಡಿ ಕಡೆ ಸೈಡಿಗೆಲ್ಲ ನೋಡ್ರಿ ತುಪ್ಪ ಹೆಂಗಾಗ್ಯದ ಪೂರಾ ತುಪ್ಪ ಮ್ಯಾಗ್ ಬಂದ್ಬಿಟ್ಟದ. ಸೊ ಈಗ ನಮ್ಮ ಚಿಕ್ಕು ಮಿಕ್ಕು ಅಣ್ಣ ಇಬ್ರು ಟೇಸ್ಟಿಂಗ್ ನಡ್ಸ್ಯಾರ. ಇಬ್ರು ಅಣ್ಣದವ್ರಿಗೆ ಆಲ್ರೆಡಿ ಸ್ಕೂಲಿಗೆಲ್ಲ ಹೋಗಿ ಬಂದಾರ. ಈಗ ಅವರು ಟೇಸ್ಟಿಂಗ್ ನಡ್ಸ್ಯಾರ. ತಿನ್ರಮ್ಮ ಹೇಳ್ರಿ. ಅವ್ರು ಒಯ್ಲಿಲ್ಲ ಸ್ಕೂಲಿಗೆ, ಈಗ ಮನೆಗೆ ತಿಲ್ಲತ್ತಾರ ಅವ್ರು. ನಾಲ್ಕೈದು ದಿನ ಐತ್ರಿ ನಾ ಗಜರಿ ತಂದು ಕೆಸಿನ ಮಾಡೋದೇ ಆಗ್ಯಾಲಾಗಿತ್ತು ನನಗೆ ಹಲ್ವಾ. ಸಾವ್ಕಾಸ್ ಸ್ವಲ್ಪ ಇದು ಗರಮೇ ತಿನ್ಬೇಕ್ರಿ, ಅಂದ್ರೆ ಇದು ಟೇಸ್ಟ್ ಬರ್ತದೆ. ತಣ್ಣಗಾದ ಟೇಸ್ಟ್ ಬರಲ್ಲ. ಇದು ಎಷ್ಟು ಗರಂ ಮಾಡಿ ತಿಂತೀರಿ ಅಷ್ಟು ಸೂಪರ್ ಟೇಸ್ಟಿ ಬರ್ತದೆ. ಇದು ತುಪ್ಪ ಮೇಲೆ ಇದಪ್ಪ. ಏದು ಹಾಲು ತುಪ್ಪ ಎರಡು ಮಿಕ್ಸ್ ಅವಮ್ಮ. ಅದ್ರಾಗ ನಾನು ಇದು ಹಾಕೀನಿ ಫಸ್ಟ್ ಗಜರಿ ರೀ, ಆಮ್ಯಾಗ ಅದ್ರಾಗ ಸಕ್ರೆ, ಆಮ್ಯಾಗ ಹಾಲು, ಆಮ್ಯಾಗ ಇಲೈಚಿ, ಕಾಜು, ಬಾದಾಮ್ ಮತ್ತು ಕಿಶ್ಮಿಶ್. ಹೆಂಗಾಗ್ಯದ್ರಿ ಅಣ್ಣ? ಇಬ್ರದ್ದು ಬಾಯಿಗಿಂದ ಮಾತೆ ಬರಲ್ಲ, ಅಷ್ಟು ಟೇಸ್ಟಿ ಆಗ್ಯದ. ಹಾಂ ಸರಿ ತಿಂತೀನಿ. ದಿನ ಮಾಡಲಿ? ಹಾಂ ಆಯ್ತು ರೀ ಅಣ್ಣ, ಮಾಡ್ತೀನಿ ತಿನ್ನಿರಿ. ಒಂದಿಷ್ಟು ದೇವರಾಜವ್ರ ಮಮ್ಮಿಗೂ ಕೊಟ್ಟು ಕಳಿಸ್ತೀನಿ, ಒಂದಿಷ್ಟು ಭಾಬಿಗೂ ಕೊಟ್ಟು ಕಳಿಸ್ತೀನಿ. ಇದ್ರಾಗ ಎಲ್ಲರಿಗೆ ಸ್ವಲ್ಪ ಕೊಡ್ತೀನಿ. ನಾನು ಟೇಸ್ಟ್ ಮಾಡಿಲ್ಲ, ಇನ್ನವ್ರಿಗೂ ನಾ ಟೇಸ್ಟ್ ಮಾಡಿಲ್ಲ ನೋಡ್ರಿ. ನಾನು ನೋಡ್ತೀನಿ ರೀ ಹೆಂಗಾಗ್ಯದ. ಓಕೆ ಗಾಯ್ಸ್ ತಿಂತಾರೆ, ನೀ ತಿನ್ನೋಣ. ನಾವು ಊರಲ್ಲಿ ಬಂದೀವಲ್ಲ, ನಾವು ಈಗ ಕೆಲಸ ಮಾಡ್ತೀವ್ರಿ. ಯಾಕಂದ್ರೆ ಮನೆಗೆ ಭಾಳ ಖರಾಬ್ ಆಗಿತ್ತು, ಅಲ್ಲಿ ಬಟ್ಟೆ ಭೀ ಜಾಸ್ತಿ ಆಗಿತ್ತು ಹೊಲಸ. ಮಮ್ಮಿ 2 ಸಲ ಹೋಗ್ತೀವಿ ಬಟ್ಟೆ ನೋಡ್ರಿ, ಮನುಷ್ಯಾಗ 4 ಜೋಡಿ ಹಾಕೊಂಡ್ರೆ ಹೆಂಗೆ ಕಿಲ್ ನೋಡ್ರಿ. ಇದಿಷ್ಟು ಈಗ ಮಡಿಸ್ಬೇಕು, ಇವಿಸ್ ಬಟ್ಟೆ ಮಡಿಸ್ಬೇಕು. ಮತ್ತಂದ್ರ ಅದು ಬ್ಯಾಗ್ನ ಖಾಲಿ ಮಾಡ್ಬೇಕಲ್ಲ ಹಿಂದ ನೋಡ. ಇದು ಬ್ಯಾಗ್ ಖಾಲಿ ಮಾಡ್ಬೇಕು. ಇದು ನಿಮಗೆ ಗೊತ್ತಿರ್ಬೇಕಿತ್ತು ಸೂಟ್ ಕೇಸ್. ಮತ್ತ ಅಲ್ಲಿ ಬ್ಯಾಗ್ ಇದ್ದು ಇಷ್ಟು ಬಟ್ಟೆ ಎಲ್ಲ ಚಂದ ನೀಟ್ ಮಾಡ್ಬೇಕು. ಇದು ಬಟ್ಟೆ ಗೊತ್ತಿದೆ, ಎಲ್ಲಿ ಬಿದ್ದವ ಕಲ್ಲಿಂದ ಅವೆಲ್ಲ ಸಾಫ್ ಮಾಡ್ಬೇಕು. ಮತ್ತಂದ್ರೆ ಇವೆಲ್ಲ ಸಾಮಾನ್ ಎತ್ತಿರ್ಬೇಕು. ಅವ್ರಿಬ್ಬರು ಬಟ್ಟೆ ಕಡೆ ಇಟ್ಟಿನಿ. ಚಿಕ್ಕುನು ನನಗೆ ಹೆಲ್ಪ್ ಮಾಡತ್ತಾನ, ಮಿಕ್ಕುನು ನನಗೆ ಹೆಲ್ಪ್ ಮಾಡಕತ್ತಾನ. ನೋಡ್ರಿ ಗಾಯ್ಸ್ ನಮ್ಮ ಅಣ್ಣ ಮಾಡ್ತಾನ. ನೋಡ್ತಿ ಅಣ್ಣ ಏನ್ ಮಾಡ್ತಿ? ಏನ ಆಶೀರ್ವಾದ ಸಾಮಾನ್ ಮಾಡ್ಲತ್ತೀನಿ ನೋಡ್ರಿ. ಜನ ಹಾಲತ್ ಹಂಗದ ಕಿಲ್ಲಡ ಮಮ್ಮಿ. ಇವತ್ತು ಎಷ್ಟಾಗ ಲೇಟ್ ಆಗಲ್ರಿ, ಎಲ್ಲ ಮಾಡ್ಕೇಸಿನೇ ಕುಂದಿರ್ತೀನಿ ನೋಡ್ರಿ. ಇದ್ರಿ ನಾವು ಎಷ್ಟೊತ್ತನ ಆಗ್ತದೆ ಎಲ್ಲ ಕೆಲಸ ಆಗ್ತಿದ್ದೇನೆ. ಬೊಕ್ಕುಳಂದ್ರೆ ಬೊಕ್ಕು ಬಟ್ಟೆ ಅವರಿಗೆ ಇಷ್ಟು ಮಡಚಿ ಅವು ಇಟ್ಟು ಚಂದ ಕಿಚನ್ ಸಾಫ್ ಮಾಡಿ ಏನು ಬ್ಯಾಳೆ ಗಿಳಿ ಅಂತ ತಂದಿವಲ್ರಿ, ಎಲ್ಲ ಸಾಮಾನು ಅವ್ರವ್ರ ಜಾಗದಾಗ ಹಾಕ್ಬೇಕಂತದ. ನೋಡಮ್ಮ ಸಂಜಿನೇ ಆಗ್ತದ ನನಗೆ ಇಟ್ಟು ಮಾಡ್ಕೊತ ಒಬ್ಬಕ್ಕಿ. ಅಂದ್ರೆ ಭೀ ಪಾಪ ಚಿಕ್ಕು ಅವೆಲ್ಲ ತೆಗಿಲಿತ್ತಾನಲ್ಲ. ಅವ್ರ ಪಾಪ ಪ್ಲಾಸ್ಟಿಕ್ ತುಂಬಿಟ್ಟಾನ್ರಿ ಎಲ್ಲ ಕಡೆಗೆ. ಹೋಗೋಕೆ ಚಂದ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟು ಹೋಗಿದ್ದು. ನೀನ ಬರತ್ತನ ಪೂರ ತಿಪ್ಪಿಯೇ ಬಸಿಟ್ಬಿಟ್ಟಾನ ಮನೆಗೆ. ಮಾಡ್ಬೇಕಲ್ರಿ ಎಲ್ಲ. ಸಂತೋಷ್ ಆಫೀಸ್ಗೆ ಹೋಗ್ಯಾರ. ಅವನು ಇದನ್ನ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದ, ಯಾಕಂದ್ರೆ ನನಗೆ ಆರಾಮಿದ್ದಿದ್ದಿಲ್ಲಲ್ಲ. ಸೊ ಈಗ ಹೋಗ್ಬೇಕಲ್ರಿ ಆಫೀಸಿಗೆ. ಇವೆಲ್ಲ ನೋಡ್ಲತ್ತಿರ್ಬೇಕು. ನಾ ಮುಂಜಾನೆ ಹೆಣ್ದು ಒಟ್ಟ ವಿಡಿಯೋಸೇ ಮಾಡಿದಿಲ್ಲ. ಚಿಕ್ಕು ಮಿಕ್ಕು ಸ್ಕೂಲಿಗೆ ಹೋದ್ವಾಗ ಹಲ್ವಾ ತಿನ್ನೋ ಟೈಮ್ನಾಗ ಅಷ್ಟೇ ಮಾಡಿದ. ಹಲ್ವಾ ತಿಂದು ಮತ್ತಿದೆ ರಾತ್ರಿನ ಬ್ಯಾಳಿ ಸಾರು ಮತ್ತು ರೈಸ್ ಅದು ಇತ್ತು, ಅವಕ್ಕೆಲ್ಲ ಗರಂ ಮಾಡ್ಕೇಸಿನ. ನಾನು ಚಿಕ್ಕು ಮಿಕ್ಕು ಉಂಡೇವು. ಸಂತೋಷನು ಆಫೀಸ್ಗೆ ಹೋಗಿದ್ದ. ಸೊ ಅದಕ್ಕೋಸ್ಕರ ಹೆಂಗದ ನೋಡ್ರಿ. ಈಗ ಅಂದ್ರೆ ಫುಲ್ ಮನಿ ಪೂರ ತಿಪ್ಪರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿರಿ ಚಿಕ್ಕು ಮಿಕ್ಕು ಟ್ಯೂಷನ್ಗೆ ಹೋಗೋ ಟೈಮ್ನಾಗ ನಾವು ತೋರಿಸಿದ್ರೆ ಮಿಕ್ಕುಗ ಇದಿಷ್ಟು ಬೆಡ್ ಮ್ಯಾಗಿನೆಲ್ಲ ಚಂದ ಸಾಫ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೇನಿ. ಮತ್ತೊಮ್ಮೆ ಇನ್ನೊಂದು ಕಸ ಗುಡಿಸ್ಕೊತೇನೆ. ಈ ಕಡೆ ನೋಡಿರಲ್ಲ ನೀವು ಹೆಂಗಾಗಿತ್ತು, ಪೂರ ಗಾಣೆ ಎದ್ದಿತ್ರಿ. ಅವು ಇಷ್ಟು ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ. ಈಗ ಇದು ಭಾಬಿದದ ರೀ, ಇದು ಬ್ಯಾಗ್ ನಂದಲ್ಲ. ಸೊ ಹೋಗೋ ಟೈಮ್ನಾಗ ಪಾಪರ್ ಕೊಟ್ಟಿದ್ರು. ಸೊ ಅಮೌಂಟ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ಕಳೆದು ಹೋಗಿದ್ದಕ್ಕೆ ನಾವೇನೋ ಹೊಸ ಬ್ಯಾಗ್ ಪೀಕ್ ತೊಗೊಂಡಿದ್ದಿಲ್ಲ. ಸೊ ಅದಕ್ಕೋಸ್ಕರ ಈಗ ಅವ್ರದ್ದು ಬ್ಯಾಗ್ ಫುಲ್ ಖಾಲಿ ಮಾಡಿ ಕೊಟ್ಬಿಟ್ಟಿನಿ ರೀ. ಈಗ ನೋಡ್ರಿ ಈಗ ಫುಲ್ ಖಾಲಿ ಅದ ರೀ. ಇವು ಆರಾಮ್ಸೆ ಒಂದು ಕೈನಿಂದ ಎತ್ಬೋದು. ಇಟ್ಟಿಗೆ ಫುಲ್ ಖಾಲಿ ಆಗ್ಯದ. ಆ್ಯಂಡ್ ಇವಿಸ್ ಬಟ್ಟೆಗೆ ಒಗೆ ಬಟ್ಟೆ ಇಟ್ಟೀನಿ ರೀ. ಇವಿಸ್ನ ನಾಳೆಗೆ ಒಗಿತೀನಿ ರೀ. ಇಷ್ಟು ಇದು ಪಡಬಡ ಏನಿಲ್ಲ ಜಾಡಿಸ್ಕೊಂಡು. ಈಗ ಚಿಕ್ಕು ಮಿಕ್ಕುನ ಸ್ಕೂಲ್ ಬಟ್ಟೆ ಇಲ್ಲ ಈ ಕಡೆ ಇಟ್ಬಿಟ್ಟಿನಿ. ಹುಡುಗಿನ ಚಂದ ಒಣಗಿಲ್ಲ. ಇದಿಷ್ಟು ಚಂದ ಸಾಫ್ ಮಾಡ್ಕೋತೀನಿ. ಮತ್ತೇನು ಮಾಡೀನಿ ಅಂದ್ರೆ ಹಾಗೇನೆ ಕೆಲಸ ಮಾಡ್ಕೋತೆ ನಾನು ಇದು ಮಾಡ್ಕೊಂಡಿನಿ. ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಅಂತ. ಇನ್ನು ಇದು ಕಿಚನ್ ಏನೋ ಚಂದ ಸಾಫ್ ಮಾಡ್ಬೇಕ್ರಿ. ಭಾಳ ಗಹಣ ಇಬ್ಬಿಸನ್ರಿ ಸಂತೋಷ. ಸಿಕ್ಕಾಪಟ್ಟೆ ಗಹಣ ಮಾಡಿಬಿಟ್ಟಾನ. ನಾ ಏನೇನು ಮಾಡೀನಿ ಅಂದ್ರೆ ಇಷ್ಟೊತ್ತನ ನಿಮ್ಗೆ ತೋರಿಸ್ತೀನಿ ಬರ್ರಿ.
ನೋಡ್ರಿ ಹಂಗೆ ಎಲ್ಲ ಬಟ್ಟಿ ಮಡ್ಸ್ಕೊತಾ ಬಡ ಬಡ ನಾನು ಪುಂಡಿ ಪಲ್ಯ ಮಾಡ್ಕೊಂಡು ಬಿಟ್ಟೇನ್ರಿ. ಈಗ ಮಸ್ತ್ ಆಗ್ಯದ್ರಿ, ಎಕ್ದಮ್ ಭಾರಿ ಗರಂ ಗರಂ ಪುಂಡಿ ಪಲ್ಯ ಆಗ್ಯದ. ಮತ್ತು ಇದ್ರಾಗ ಈಗ ಅನ್ನ ಅಕ್ಕಿ ತೊಳೆದು ಇಟ್ಟಿನಿ ನೋಡ್ರಿ. ಈಗ ಕುಕ್ಕರ್ದಾಗ ಅದ್ರಾಗ ಅಕ್ಕಿ ತೊಳೆದು ಇಟ್ಟೀನಿ. ಇವಿಸ್ ಭಾಂಡೆ ತೆಗಿಬೇಕು, ಏನೋ ಇಷ್ಟು ಚಂದ ಸಾಫ್ ಮಾಡಬೇಕು. ಪೂರಾ ಮನಿ ನೋಡ್ರಿ, ಈಗ ಮನಿ ಅನ್ನೋದು ಹೆಂಗಾಗಿದೆ ಈ ಕಡೆ ಎಲ್ಲ ತೆಗ್ದೀನ್ರಿ. ಇವೆಲ್ಲ ಏನೋ ಚಂದ ಮಾಡಿ ಇವೆಲ್ಲ ಸ್ವಚ್ಛಿಗೆ ಬಡ ಬಡ ಬಡ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಮನೆಗೆ ಚಂದ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ನಂದು ಫೋನ್ ಹೊಂಟದ, ಫೋನಲ್ಲಿ ಇಟ್ಟೀನಿ ಗೊತ್ತಾಗಲ್ಲಾಗ್ಯದ ನೋಡ್ರಿ. ಈಗ ಇಷ್ಟೊಂದು ಪ್ರೊಸೀಜರ್ ಅದ ನೋಡಿ, ಮನೆ ಹೆಂಗೆ ಕಾಣಿಸ್ಲತ್ತ ಹೇಳ್ರಿ. ಈಗ ಇಷ್ಟು ನೀಟಾಗಿ ಮತ್ತೆ ಇನ್ನೊಮ್ಮೆ ತೋರಿಸ್ತೀನಿ ನಂತ್ರಿ ಹೆಂಗಾಗ್ಯದ ಹೆಂಗಿಲ್ಲ ಅಂತ. ಈಗ ನಮ್ಮ ಅಣ್ಣದವ್ರನ್ನು ಬಂದರು, ಏನೋ ನಾ ಮನೆ ಸ್ವಚ್ಛ ಮಾಡಾರ್ದಾಗೆ ಇದ್ದೀನಿ. ಚುಕ್ಕು ಮಿಕ್ಕು ಅಣ್ಣನೂ ಬಂದ್ಬಿಟ್ಟಾರ. ಹಂಗೆ ಈಗ ಅವ್ರ ಪಪ್ಪನೂ ಹೊಂಟಾರ ನೋಡ್ರಿ. ಈಗ ನೋಡ್ರಿ ಸಂಜೆ ಊಟಕ್ಕೆ ಪುಂಡಿ ಪಲ್ಯ ಮಾಡಿವ್ರಿ. ಮಸ್ತ್ ಎಕ್ದಮ್ ಉತ್ತರ ಕರ್ನಾಟಕ ಅಷ್ಟೇ ಇಲ್ಲ, ಪುಂಡಿ ಪಲ್ಯ, ಉಳ್ಳಾಗಡ್ಡಿ, ಉಪ್ಪು, ಉಪ್ಪಿನಕಾಯಿ, ಬಿಸಿ ಬಿಸಿ ರೈಸ್ ಮತ್ತು ಕಟ್ಟಿ ರೊಟ್ಟಿ ಅವ ನೋಡ್ರಿ. ಇದು ಇವತ್ತಿಂದು ಊಟ ಅದ ನೋಡ್ರಿ ನಮ್ಮದು. ಬರ್ರಿ ಎಲ್ಲರೂ ಕಲ್ತು ಊಟ ಮಾಡಮ್ರಿ. ಚಿಕ್ಕು ಮಿಕ್ಕು ಸಂತೋಷ್ ಎಲ್ಲರೂ ರೆಡಿಯಾರ. ಆದ್ರೆ ಹಾಗೆ ಎಲ್ಲರೂ ಸ್ವಲ್ಪ ಮೂಡ್ನು ಅಪ್ಸೆಟ್ ಅದ, ಎಲ್ಲರದು ಮುಖ ತೋರ್ಸಪ್ಲೇ ಇಲ್ಲ. ಈಗ ನಾವೆಲ್ಲರೂ ಕಲ್ತು ಊಟ ಮಾಡತ್ತೀವಿ. ಬರ್ರಿ ಎಲ್ಲರೂ ಊಟ ಮಾಡಮ್ರಿ. ನೋಡ್ರಿ ಇಬ್ರು ಅಣ್ಣದವರು ಓದ್ಲಕತ್ತಾರ. ನಮ್ದು ಊಟದು ಆಯಿತು. ಆಮೇಲೆ ಇಬ್ರು ಓದ್ಲತ್ತಾರ. ನಾವು ಸ್ವಲ್ಪ ಜಲ್ದಿನೇ ಊಟ ಮಾಡಿಬಿಟ್ವಿ. ಅವರಿಬ್ರು ಏನೋ ಓದಕತ್ತಾರ. ಮನೆ ನೋಡ್ರಿ ಎಲ್ಲ ಚಂದ ಸಾಫ್ ಮಾಡಿ ನಾಳೆಗೆ ಈಗ ಬಾಬಿಗೆ ಹಾಕಿನ ಬ್ಯಾಗ್ ಕೊಡ್ಬೇಕಂತ ಇಲ್ಲಿ ಇಟ್ಟೀನಿ. ಅವ್ರಿಬ್ಬರದು ಬಟ್ಟೆ ಅದ್ರ ಮ್ಯಾಗೆ ಇಟ್ಟೀನಿ. ಯಾಕಂದ್ರೆ ಈ ಕಡೆ ಎಲ್ಲ ಸಾಫ್ ಮಾಡ್ಕೊಳತ್ತಿದ. ಈ ಕಡೆ ಎಲ್ಲ ಬುಕ್ಸ್ ಗಿಕ್ಸ್ ಎಲ್ಲ ಎತ್ತಿಟ್ಬಿಟ್ಟಿನಿ. ಮತ್ತಂದ್ರೆ ಇಲ್ಲಿ ಚೀಕು ಮತ್ತಂದ್ರೆ ಅದ್ರ ಮೇಲೆ ನೀರು ಹತ್ತದ ನೋಡ್ರಿ. ಗಜ್ರಿ ಇಟ್ಟಿನಿ, ನೀರು ವಾಟರ್ ಬಾಟಲ್ ಅದು. ಇಲ್ಲಿ ಸ್ಟ್ಯಾಂಡ, ಇಲ್ಲಿ ಬ್ಯಾಗಿಗೆ ಈಗ ಲ್ಯಾಪ್ಟಾಪ್ ಚಾರ್ಜ್ ಇಟ್ಟೀನಿ ನಂದು. ಆ್ಯಂಡ್ ಇವಿಷ್ಟು ಬಟ್ಟೆ ವಾಕಿಂಗ್ ಮಾಡಿಸಿಟ್ಟು ನೋಡಿ. ಇದ್ರ ಮ್ಯಾಗಿನ ಏನಾರ ಒಂದು ಕವರ್ ಮಾಡ್ತೀನಿ. ಮತ್ತು 2 ಬಕೆಟ್ ಬಟ್ಟೆ ಅಂದ್ರೆ ಇದು ಮಾಡಿಟ್ಟಿನಿ, ನೆನೆ ಇಟ್ಟೀನಿ. ಈ ಕಡೆ ಹೀಟ್ರ್ ಹಚ್ಚೀನಿ. ಸಂತೋಷ ಮನ್ಕೊಂಡು ನಾನು ಸ್ವಲ್ಪ ತಲೆ ಶಿಡ್ಲಿಗತ್ತದ ಅಂತ ಅವನಿಗೆ. ಇನ್ನು ಈ ಕಡೆ ಇನ್ನೊಂದು ಸ್ವಲ್ಪ ತೆಗ್ಯೋದದ ರೀ. ಇದು ನಾಳೆ ತೆಗಿತೀನಿ, ಈಗ ಆಗಲ್ಲಾಗ್ಯದ ಯಾಕೋ. ಇಲ್ಲಿ ಇಷ್ಟು ಚಂದ ತೆಗೆದು ಇಟ್ಟು ಚಂದ ಸಾಫ್ ಮಾಡಿಟ್ಟಿನಿ ನೋಡಿ. ಉಳ್ಳಾಗಡ್ಡಿದು ಎಲ್ಲ ತೆಗೆದು ಇಟ್ಟೀನಿ ರೀ. ಅದ್ರ ಒಳಗದ ಉಳ್ಳಾಗಡ್ಡಿಗಳು. ಈ ಕಡೆ ಎಲ್ಲ ಕಿಚನ್ ಈಗ ಚಂದ ಸಾಫ್ ಮಾಡ್ಕೊಂಡೀನಿ ನೋಡ್ರಿ. ಈಗ ಇದ್ರಾಗಿನ್ನ ಹಲ್ವಾ ಅದ, ಏನಾದರೂ ಪಲ್ಯ ಅದ, ಇದ್ರಾಗಿದ ಇದ್ರಾಗ ರೈಸ್ ಅದ. ಈ ಕಡೆ ರೊಟ್ಟಿ ಅದ. ಎಲ್ಲ ಸಿಂಕ್ ಎಲ್ಲ ಚಂದ ಈಗ ಇಷ್ಟು ಚಂದ ಸಾಫ್ ಮಾಡ್ಕೊಂಡೀನಿ. ಇಷ್ಟು ಬಡ ಬಡ ಭಾಂಡೆ ತೊಳ್ಕೊಂಡೀನಿ ರೀ. ಇಷ್ಟು ಕ್ಲೀನಾಗಿ ನೀಟ್ ಎಲ್ಲ ಮಾಡ್ಕೊಂಡೀನಿ ನೋಡ್ರಿ. ಈಗ ಏನಿಲ್ಲ, ಇವ್ರಿಬ್ಬರದು ಏಟ್ ನಡೆದ. ಈಗ ಸ್ವಲ್ಪ ಓದಿಸಿ ನಾನು ಮನ್ಕೊಂಡ್ಬಿಡ್ತೀನಿ ರೀ. ಮಾಡಿಬೇಡ ಬಿಡ. ನಮ್ಮ ಅಣ್ಣದವ್ರು ಏನೋ ಓದ್ಲಕ್ಕತ್ತಾರ, ಅವ್ರು ಟೆಸ್ಟ್ ಅದ ಅಂತ. ಆಯ್ತು ಅವ್ರು ಸ್ವಲ್ಪ ಓದೋದೈತೆ ಅಂದ್ರೆ ಈಗ ನಾವು ಊಟ ಆಗೋದು ಎಲ್ಲರೂ ಆಗ್ಯದ ನಮ್ಮದು. ಸ್ವಲ್ಪ ಜಲ್ದಿನೂ ಊಟ ಮಾಡಿದವ್ರು. 8ಕ್ಕೆ ಊಟ ಮಾಡ್ಕೊಂಡ್ಬಿಟ್ವಿ. ಯಾಕಂದ್ರೆ ಸಂತೋಷ ನೋಡತ್ತಿದ್ದು ನನಗೆ ಹಶು ಆಲಕತ್ತದ, ನಂಗೆ ತೆರಿ ಶಿಡ್ಲಿಕ್ಕತ್ತದ ಅನ್ಲತ್ತನು. ನಾನು ಭಾಂಡೆ ಗಿಂಡ ಆಮೇಲೆ ಕಸಗಿಸರೆ ನಾವು ಅವಾಗೆ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲ ಬಡ 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 ಭಾಂಡೆ ಗಿಂಡ ಏನು ತೊಳ್ಕೊಲಿಲ್ಲ. ಎಲ್ಲ ಅಲ್ಲಿದಲ್ಲಿ ಬಿಟ್ಟು ಕೇಸಿಂದ್ರೆ ನಾವು ಮಂದಿ ಕಲ್ತು ಫಸ್ಟ್ ಊಟದು ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡೆಲ್ಲ ಮತ್ತಿನ ಎಲ್ಲ ಸಾಫ್ ಮಾಡಿ ಎಲ್ಲ ಸಿಂಕ್ ಎಲ್ಲ ಸಾಫ್ ಮಾಡ್ಕೊಂಡು ಭಾಂಡೆ ಗಿಂಡ ಎಲ್ಲ ಬಡ ಬಡ ತೊಳ್ಕೊಂಡು ಮಾಡಿಕೊಂಡು ಆರಾಮ್ಸಾಗಿ ರಿಲ್ಯಾಕ್ಸ್ ಆಗಿ ಕೂತೀನಿ ನೋಡ್ರಿ. ಆ್ಯಂಡ್ ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋಸ್ಗಳು ಹ್ಯಾಂಗೆ ಅನಿಸ್ಲತ್ತವ ಅಂತ ನೀವು ನನಗೆಲ್ಲರೂ ನಂಗೆ ಕಮೆಂಟ್ನಾಗ ಹೇಳ್ರಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಯಾವಾಗ ಭೀ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ತೋರಿಸ್ಕೊತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನು ಹೇಳಪ್ಲೇನೇ ಇಲ್ಲ. ಸೊ ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ನಿಮ್ಮ ಮನ್ಯಾಗ ಎಲ್ಲರಿಗೆ ನನ್ನವರು ಅಕ್ಕ ತಂಗಿದವ್ರಿಗೆ, ನಿಮ್ಮ ಅಕ್ಕ ತಂಗಿದವ್ರಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನನ್ನವರು ತನ್ನವರು ಅಂದ್ಕೊಂಡು ಬದಕ್ ಬಾಳಂಬ್ರಿ. ಯಾಕಂದ್ರೆ 4 ದಿನ ಜೀವನ ಅದ, ಹೌದಿಲ್ಲ. ಸೊ ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೆ ಬಾಯ್ ಬಾಯ್. ಎಲ್ಲರಿಗೆ ಗುಡ್ ನೈಟ್.